ಇವೆಲ್ಲವೂ ಬಗ್ಗೆ ಸನ್ಮಾನ್ಯ ಪ್ರಸಾದ್ ಅವರು ಬಹಳ ಅದ್ಭುತವಾಗಿ ಒಂದೊಂದು ನನಗನ್ನಿಸ್ತಕ್ಕಂಥದ್ದು ಆ ಭಗವಂತ ನಮ್ಮನ್ನು ಹುಟ್ಟಿಸ್ತಕ್ಕಂಥ ಸಂದರ್ಭ. ಒಳ್ಳೆಯವರನ್ನ ಅದ್ಭುತವಾಗಿ ಹುಟ್ಟಿಸ್ತಾನೆ, ಆದರೆ ಕೆಟ್ಟ ಜನಗಳನ್ನ ಜಾಸ್ತಿಯಾಗಿ ಜನತೆಗೆ ಆಧಾರವನ್ನು ಹುಟ್ಟಿಸ್ತಾನೆ. ಕಾರಣ ಇವತ್ತು ನಾವು ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಶ್ರೀ ಕ್ಷೇತ್ರದ ಅಪೇಕ್ಷೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸಾಮೂಹಿಕವಾಗಿ ಮಾಡಬೇಕು ಅಂತಕ್ಕಂಥ ಆದೇಶದ ಮೇಲೆ ನಾವೆಲ್ಲ ಕೂಡ ಇಲ್ಲಿ ಸಾವಿರಾರು ಜನ ಸೇರಿದೆ. ಅದರ ವಿಶೇಷವಾಗಿ 90 ಭಾಗ ಮಾತೆಯಲ್ಲಿದೆ, ಕೇವಲ 10 ಭಾಗ ಮಾತ್ರ ನಾವಿರ್ತೇವೆ. ಭಗವಂತ ಒಲಿತಕ್ಕಂಥದ್ದು ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ಯಾವ ಕಾರಣಕ್ಕೂ ಒಲಿಯಲ್ಲ. ಯಾಕೆ ನಾನು ಬೆಳಗ್ಗೆ 7 ಗಂಟೆಗೆ ಬಂದೆ. ನಾನು ಬೆಳಗ್ಗೆ 7 ಗಂಟೆಗೆ, ಯಾಕೆಂದ್ರೆ ನಾನು ಕೂಡ ಧಾರ್ಮಿಕ ಭಕ್ತ, ರಾಜಕಾರಣಿ ಅಲ್ಲ. ಎಲ್ಲೋ ಅಭ್ಯರ್ಥಿ ಓಟ್ ಕೊಟ್ಬಿಟ್ಟು ನಾನು ರಾಜಕಾರಣಿ ಮಾಡಿದೆ, ಆದರೆ ಧಾರ್ಮಿಕ ಭಕ್ತ. ನಾನು ಯಾಕೆ ಮಾತು ಹೇಳಬೇಕು ಅಂತಂದ್ರೆ, ಇವತ್ತಿನ ಪರಿಸ್ಥಿತಿ ನಿನ್ನೆ ಮಳೆ ಧಾರಾಕಾರವಾಗಿ ಹೋಯಿತು ಅಲ್ವ ಸತೀಶ್ ಅವರೇ? ಸುಮಾರು 3 ಗಂಟೆ 4 ಗಂಟೆಗೆಲ್ಲ ಮಳೆ ಹೋಯ್ತು ಅಂತ ಕಾಣುತ್ತೆ ರಾತ್ರಿ ಅಲ್ವಾ? ಅದನ್ನು ಒಬ್ಬೊಬ್ಬರ ನಂತರ ಮಾತಾಡ್ತಾರೆ. ಧರ್ಮಸ್ಥಳದವರು ಸತ್ಯನಾರಾಯಣ ಪೂಜೆಯನ್ನು ಬೆಳಗ್ಗೆ 8 ಗಂಟೆಗಳಿಂದ ಇವತ್ತು ಧಾರಾಕಾರ ಮಳೆ ಹೋಯಿತು ಅಂತ ಒಬ್ಬರು ಅಂತಾರೆ, ಇನ್ನೊಬ್ಬರು ಬೇರೆ ಏನೇನೋ ಮಾತನಾಡ್ತಾರೆ. ಹಾಗೇನೆ ನಮ್ಮ ಧರ್ಮಸ್ಥಳದ ವ್ಯವಸ್ಥೆ. ಧರ್ಮಸ್ಥಳ ಇವತ್ತಿನ ಇತಿಹಾಸ ಅಲ್ಲ, ಸುಮಾರು 800 ವರ್ಷಗಳ ಇತಿಹಾಸ. ಅದರಲ್ಲೂ ಕೂಡ ವಿಶೇಷವಾಗಿ ಧರ್ಮಾಧಿಕಾರಿಗಳಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಒಂದು ಪವಿತ್ರವಾಗಿರ್ತಕ್ಕಂಥ ಸೇವೆಯನ್ನು ಕೇವಲ ಇಂಥ ಸಮಯಗಳಲ್ಲ, ನಾವು ಅನೇಕ ಸಂದರ್ಭಗಳಲ್ಲೂ ಕೂಡ ಜ್ಞಾಪಿಸ್ಕೊಂತಾರೆ. ಏಕೆಂದರೆ ಅವ್ರ ಸೇವೆ ಇರ್ತಕ್ಕಂಥದ್ದನ್ನ ಕೇವಲ ಒಂದು ಮಾತಿನಲ್ಲಿ ಹೇಳಿದ್ರೆ ಸಾಕಾಗುತ್ತೆ. ಈಗ ತಾನೇ ಅನೇಕ ಮನೆಯಲ್ಲಿ ಮನೆ, ಕೈಕಾಲಿದ್ದವರಿಗೆ ಮೂರ್ಛಿತದ ವಾಹನ, ಓದ್ತಕ್ಕಂಥ ಮಕ್ಕಳಿಗೆ ಪ್ರತಿ ತಿಂಗಳ ಪ್ರಶಾಸನ, ಈ ಥರ ಎಲ್ಲ ನೋಡಿ. ನಾನು ಮೊನ್ನೆ ಉಡುಪಿ ಹೋಗಿದ್ದೆ. ವೀರೇಂದ್ರ ಹೆಗ್ಗಡೆಯವರು, ನಾನು, ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದರವರು ಒಂದು ಕಾರ್ಯಕ್ರಮ ಉಡುಪಿಗೆ ನನ್ನನ್ನು ಆಹ್ವಾನ ಕರೆಸಿದ್ರು. ಅಂತ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಶುರುವಾದ ಒಂದು ಅರ್ಧ ಗಂಟೆ ಇತ್ತು. ಸಾಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಬೇಗ ಬಂದು, ನಾನು ಬೇಗ ಹೋಗಿ, ಎಲ್ಲರೂ ಬೇಗ ಹೋಗಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ. ಅದೊಬ್ಬರು ಒಂದು ಅರ್ಜಿ ತಂದುಕೊಟ್ಟು ವೀರೇಂದ್ರ ಹೆಗ್ಗಡೆಯವರಿಗೆ ಓದಿದ ಮೇಲೆ ನನ್ನ ಕೈಗೆ ಕೊಟ್ಟರು ಆ ಪತ್ರನ. ನಾನು ನೋಡಿದೆ, ಉಡುಪಿ ಜಿಲ್ಲೆ ಕಾಪುನಲ್ಲಿ ಒಬ್ಬ ಬಹಳ ಬಡವ ಸ್ವಾಮಿ, ಕಳೆದ 10 ವರ್ಷಗಳಿಂದ ಸರ್ಕಾರ ಕೇಳಿದೆ, ನಮ್ಮಲ್ಲಿ ಯಾರೇ ಸ್ವಲ್ಪ ಕೂಡ ಊರಳಿಗೆ ಸ್ಮಶಾನ ಇಲ್ಲ, ದಯವಿಟ್ಟು ಆ ಸ್ಮಶಾನದ ಅಭಿವೃದ್ಧಿಗೆ ನಮ್ಮೊಂದು ಸ್ವಲ್ಪ ಹಣ ಸಹಾಯ ಮಾಡಿ. ಅವನು ಕೇಳಿ ಇಷ್ಟೇ ಬೇಕು ಅಂತ ಕೇಳಿ ಸ್ವಲ್ಪ ಸಹಾಯ ಮಾಡಿ ಕೇಳಿ ಅಂತ. ಆಮೇಲೆ ತಕ್ಷಣದಲ್ಲಿ ಜ್ಞಾಪಕ ಬಂತು, ಯಾಕೆ ನಮ್ಮ ತುರುವೇಕೆರೆ ಸ್ಮಶಾನಕ್ಕೂ ಕೂಡ ಅವರು ಹಣ ಕೊಟ್ಟಿದ್ದಾರೆ. ಯಾರು? ವೀರೇಂದ್ರ ಹೆಗ್ಗಡೆಯವರು ನಮ್ಮ ತುರುವೇಕೆರೆ ಸ್ಮಶಾನಕ್ಕೂ ಕೂಡ ಹಣ ಕೊಟ್ಟಿದ್ದಾರೆ. ನಾನು ತಕ್ಷಣ ಹೇಳಿದೆ, ಬುದ್ಧಿ ಕೇವಲ ಒಂದಲ್ಲ, ನಮ್ಮ ತುರುವೇಕೆರೆ ಸ್ಮಶಾನಕ್ಕೂ ಕೂಡ ಹಿಂದೆ ನೀವು ಹಣ ಸಹಾಯ ಮಾಡಿದ್ದೀವಿ, ನಾನು ಜ್ಞಾಪಕ ಮಾಡಿ. ನಾನು ಯಾಕೆ ಈ ವಿಷಯ 2 ವಿಷಯಗಳು ಮಾತ್ರ ಹೇಳ್ತೇನೆ. ಧರ್ಮಸ್ಥಳಕ್ಕೆ ಕೇಳಬೇಕು ಅಂತ ಸಂಜೆ ಭಾಷಣ ಮಾಡಿದ್ರೆ ಸಾಕು, ಅಷ್ಟು ವಿಷಯಗಳು ಮಾಡ್ತೀನಿ. ಇನ್ನೊಂದು ಮನೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಇದೆಲ್ಲ ಆಗಿದೆ ಬಹುತೇಕ ನಾವು 300-400 ಕಾರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳ ರಕ್ಷಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಾವೆಲ್ಲ ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಸ್ವಾಮೀಜಿಯವರ ಕೂತ್ಕೊಂಡು ವೀರೇಂದ್ರ
ಆ ಮಗು ಫ್ಯಾನ್ ನೋಡ್ತಾ ಇದೆ. ಏನ ಫ್ಯಾನ್ ತಿರುಗುತ್ತದೆ, ಫ್ಯಾನ್ ಇನ್ನೇನು ಹೇಳ್ತಾರೆ ಫ್ಯಾನ್ ನೋಡ್ತಾ ಇದೆ. ಸೀಲಿಂಗ್ ಫ್ಯಾನ್ ಅಂತಾರೆ, ಸೀಲಿಂಗ್ ಫ್ಯಾನ್ ಅಂತಾರೆ. ಸೀಲಿಂಗ್ ಫ್ಯಾನ್. ಸರಿ, ಆ ಮಗುನ ಎಷ್ಟು ಜನ ಕೂಡ ಆ ಮಗು ಹೊರತಾ ಇದೆ. ಕೇಳಿದ್ರು, ಏನಮ್ಮ ಯಾವ ಚಿಕ್ಕಮಗಳೂರು ಜಿಲ್ಲೆ ಯಾವ ಒಂದು ಊರು ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಫ್ಯಾನ್ ಇಲ್ವಾ ಅಂತ ಕೇಳಿದ್ರು. ಯಾಕೆಂದ್ರೆ ಆ ಮಗು ಅದನ್ನೇ ಅಪೇಕ್ಷೆ ಪಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಫ್ಯಾನ್ ಇಲ್ಲ, ಬಂದು ನಮ್ಮ ಬಡವರಿಗೆ ಫ್ಯಾನ್ ಇಲ್ಲ. ಸರಿ, ಮಗು ಇಟ್ಕೊಂಡು ಹೋದಾಗ 3-5 ದಿವಸಕ್ಕೆ ಅವ್ರ ಮನೆ ಮೆಕ್ಯಾನಿಕ್ ಸಮೇತ ಫ್ಯಾನ್ ಕಳಿಸ್ಕೊಟ್ಟಿದ್ದಾರೆ. ಆ ಮಗು ಕೇಳಿಲ್ಲ, ನನಗೆ ಫ್ಯಾನ್ ಬೇಕು ಅಂತ ಹೇಳಿಲ್ಲ. 3-5 ದಿವಸಕ್ಕೆ ಮೆಕ್ಯಾನಿಕ್ ಸಮೇತ ನಿಮ್ಮ ಮನೆಯಿಂದ ಫ್ಯಾನ್ ಫಿಕ್ಸ್ ಮಾಡುವ ಅಂತ ಹೇಳಿ ಮೆಕ್ಯಾನಿಕ್ ಕಳಿಸ್ತಾರೆ. ಈ ರೀತಿಯ ಸೇವೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಇದೆ ಅಂತಕ್ಕಂಥ ಕನ್ನಡ ಶಾಸನ, ಈ ಎಲ್ಲರ ಭಾಷೆಗಳನ್ನ ಶಾಸನ ಕೆಲಸ ಮಾಡುವಂಥ ಕಾಲದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆ ನಾವೇನಿದ್ದೀವಿ. ಯಾತಕ್ಕೋಸ್ಕರ ಈ ಪ್ರಶ್ನೆ ಬರ್ತೀನಿ ಅಂತಕ್ಕಂಥ ಮಾತನಾಡಿ ಸೌಹಾರ್ದವಾಗಿರ್ತಕ್ಕಂಥ ಹಿಂದೂ ಧರ್ಮ ನಮ್ಮಲ್ಲಿ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು. ಇವತ್ತಿನ ಕೇವಲ ಸಂತಾನಕ್ಕೆ ಒಂದೇ ಅಲ್ಲ, ಏಕೆಂದ್ರೆ ನಾವು ಒಂದೇ ಹುಡುಗಿ ಒಂದೇ ಕೈಯ ಹೆಚ್ಚಮ್ಮ. ಆದ್ರೆ ನೀವ್ಯಾರು ನಾವ್ಯಾರು ನಮ್ಗೆ ಯಾರು ಕೂಡ ಗೊತ್ತಿಲ್ಲ. ಗೊತ್ತಿದೆಯಾ? ನಿಮ್ಮನೆಯಲ್ಲಿ